ದೇಶ 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 ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು. ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು. ದೇಶ 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 ನನ್ನದು. ಹರಿಹರಿಯುವ ನೀರ ಕಣ ಮೇಲ್ನಗುವ ವಾನಂಗಣ ಹಸಿರಾಗಿಹ ಮಣ್ಣ ಕಣ ಹಾರಾಡುವ ಹಕ್ಕಿಗಣ ಹೊಳೆ ಹೊಳೆಯುವ ಚುಕ್ಕಿಗಣ ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು. ನರಹರಿಯ ಪಾಂಚಜನ್ಯ ವಾಲ್ಮೀಕಿಯ ರಾಮಾಯಣ ವೇದಗಳ ಉದ್ಘೋಷ ಮಂತ್ರತಂತ್ರ ಆವಾಸ ಕಿವಿಯ ಮೊರೆವ ಮೇಘದೂತ ಕರುಣ ಕೊರೆವ ಕುರುಕ್ಷೇತ್ರ ಎಲ್ಲ ನನ್ನದು ಎಲ್ಲ ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು. ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮ ಕೃಷ್ಣ ಪರಮಹಂಸ ಮಧುಕೇಶವ ನೀಲಹಂಸ ತಾಯಿ ಮಡಿರ ಮುಗುಳನಗೆ ಕೋಟಿ ತುಟಿಯ ಮಂದಹಾಸ ಎಲ್ಲ ನನ್ನದು ಎಲ್ಲ ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು. ದೇಶ 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 ನನ್ನದು. ಅಯ್ಯೋ, ನೀವು ಬರೆಯೋದನ್ನ ನಿಲ್ಲಿಸಿ. ತಾತ್ಯ, ಬಾಪೂಜಿಯವರನ್ನ ಯಾರ ಗುಂಡ ಹಾರಿಸಿ ಕೊಂದ್ರಂತೆ. ಜನ ಎಲ್ಲ ಗಾಬರಿಯಿಂದ ಓಡ್ತಾ ಇದ್ದಾರೆ. ಬೀದಿ ಬೀದಿಗಳಲ್ಲಿ ಗಲಾಟೆ ಶುರುವಾಗಿದೆ. ಎಲ್ಲರ ಮನೆಗಳಿಗೆ ಬೆಂಕಿ ಹಾಕ್ತಾ ಇದ್ದಾರೆ. ತಾತ್ಯ, ನೀವು ಮಾತ್ರ ಹೊರಗಡೆ ಬರಬೇಡಿ, ಹೊರಗಡೆ ಬರಬೇಡಿ, ಹೊರಗಡೆ ಬರಬೇಡಿ. ಬಾಪು ಮುರ್ದಾಬಾದ್ ಮುರ್ದಾಬಾದ್, ಹಿಂದೂ ಮಹಾಸಭಾ ಧಿಕ್ಕಾರ. ಇಂದು ಸಂಜೆ 4:30ಕ್ಕೆ ಹಂತಕನ ಗುಂಡಿಗೆ ಬಲಿಯಾಗಿದ್ದಾರೆ. ಇಡೀ ದೇಶ ಶೋಕ ಸಾಗರದಲ್ಲಿ ಮುಳುಗಿದೆ. ಹಂತಕನನ್ನು ನಾಥೂರಾಮ್ ಗೋಡ್ಸೆ ಎಂದು ಗುರುತಿಸಲಾಗಿದ್ದು, ಬಾಪೂಜಿ ಎದೆಗೆ 3 ಸುತ್ತಿನ ಗುಂಡು ಹಾರಿಸಲಾಗಿದೆ. ಬಾಪೂಜಿ ಸ್ಥಳದಲ್ಲೇ ಕುಸಿದು ಪ್ರಾಣ ಬಿಟ್ಟಿದ್ದಾರೆ. ಹಂತಕನನ್ನು ಸ್ಥಳದಲ್ಲೇ ಬಂಧಿಸಲಾಗಿದೆ. ಅವನು ಹತ್ಯೆಗೆ ಬಳಸಿದ ಪಿಸ್ತೂಲ್ ವಶಪಡಿಸಿಕೊಳ್ಳಲಾಗಿದೆ. ಪ್ರಧಾನಿ ಜವಾಹರ್ಲಾಲ್ ನೆಹರು ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಇದೊಂದು ಹೇಯ ಕೃತ್ಯ ಎಂದಿರುವ ಅವರು ಇಡೀ ದೇಶ ದಿಗ್ಭ್ರಮೆಗೊಂಡಿದೆ ಎಂದಿದ್ದಾರೆ. ಈ ಕೃತ್ಯದ ಹಿಂದೆ ಅನೇಕರ ಕೈವಾಡವಿದೆ. ಎಲ್ಲರನ್ನೂ ಪತ್ತೆ ಹಚ್ಚಿ ಉಗ್ರ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ ಎಂದಿರುವ ಪ್ರಧಾನಿ ಜನತೆ ಶಾಂತಿಯನ್ನು ಕಾಪಾಡಬೇಕು. ಅಹಿಂಸೆಯ ಪ್ರತಿಪಾದಕ ಮಹಾತ್ಮರಿಗೆ ಕೊಡುವ ಗೌರವ ಇದಾಗಿದೆ ಎಂದು ದೇಶವಾಸಿಗಳಲ್ಲಿ ವಿನಂತಿಸಿಕೊಂಡಿದ್ದಾರೆ. ಬಾಪೂಜಿ ಕೊಂದವರು ದೇಶದ್ರೋಹಿಗಳು. ಮುರ್ದಾಬಾದ್ ಮುರ್ದಾಬಾದ್, ಸಾವರ್ಕರ್ಗೆ ಮುರ್ದಾಬಾದ್, ಹಿಂದೂ ಮಹಾಸಭಾ ಧಿಕ್ಕಾರ. ದ್ರೋಹಿ, ಗಾಂಧೀಜಿಯವರನ್ನ ಕೊಂದವರಲ್ಲಿ ನೀನು ಇದೆಯಾ? ಓ ದ್ರೋಹಿ ನಾಥೂರಾಮ್ ಗೋಡ್ಸೆ ನಿಮ್ದುಕಿ ಶಿಷ್ಯ, ಅವನಿಗೆ ನಿಮ್ದುಕಿ ಕುಮಾರ್. ಹಿಂದೂ ಮಹಾಸಭಾದವರು ನಿಮ್ಮದೇ ಈ ನಿಜ ಕೆಲಸ. ಹುಡುಗರಿಗೆ ಲಾಠಿ ಹಿಡಿಸಿ ಕಳಿಸೋದು ಈಗ ದಾರಿ ತಪ್ಪಿಸ್ತಾ ಇದೆಯಾ? ಮುರ್ದಾಬಾದ್ ಮುರ್ದಾಬಾದ್, ಸಾವರ್ಕರ್ಗೆ ಮುರ್ದಾಬಾದ್, ಹಿಂದೂ ಮಹಾಸಭಾ ಧಿಕ್ಕಾರ. ನಮಗಿನ್ನು ಗಾಂಧೀಜಿ ಕೊಲೆಯಾದ ಬಗ್ಗೆ ಏನು ತಿಳಿದಿಲ್ಲ. ನಾನು ಇಂಥ ಪಾಪಕೃತ್ಯ ಮಾಡುವವನಲ್ಲ. ದಯಮಾಡಿ ಶಾಂತವಾಗಿರಿ. ನೀನೊಬ್ಬ ದೇಶದ್ರೋಹಿ. ಆ ನೀಚ ನಾಥೂರಾಮ್ ಗೋಡ್ಸೆ ನಿನ್ನ ಮಾತು ಕೇಳೇ ಬಾಪೂಜಿನ ಕೊಂದಿರೋದು. ರೇಡಿಯೋದಲ್ಲಿ ಸುದ್ದಿ ಕೇಳಿಯೇ ಬಂದಿದ್ದೇವೆ. ಪ್ರಧಾನಿ ನೆಹರು ಅವರು ಹೇಳಿದ್ದಾರೆ, ಇದರಲ್ಲಿ ನಿಮ್ಮ ಕೈವಾಡವಿದೆ.
ಈ ಹಿಂದೂ ಮಹಾಸಭಾ RSS ಎಲ್ಲ ಇದ್ದವರೇ ಜನ ಮಾತಾಡ್ಕೊಳ್ತಿದ್ದಾರೆ. ನಿಮ್ಮದೇ ನಿಮ್ಮದೇ ಈ ನಿತ್ಯ ಕೆಲಸ. ಇದರ ಹಿಂದುಕಿ ಎಲ್ಲ ಭ್ರಾಂತಿ. ಈ ದುಷ್ಟರೊಂದಿಗೆ ಏನು ಮಾತುಕತೆ? ಕಲ್ಲಿಗೆ ಹೊಡೆದು ಕೊಂದು ಹಾಕಿ ದಯವಿಟ್ಟು ಶಾಂತರಾಗಿ. ಯಾರು ಯಾರು ನೀವೆಲ್ಲ? ಯಾಕೆ ನಮ್ಮ ಮನೆ ಮೇಲೆ ದಾಳಿ ಮಾಡ್ತಾ ಇದ್ದೀರಿ? ಇವಳೊಬ್ಳು ಬೇರೆ. ನಿಮ್ ನಾಟಕ ನಿಲ್ಸ. ಯಾರು ನೀವೆಲ್ಲ? ಏನ್ ಕೇಳ್ದೆ? ನಾವು ಯಾರು? ನಾವ್ ಯಾರಾದ್ರೆ ನಿನಗೇನು? ನಾವು ಗಾಂಧಿ ಭಕ್ತರು, ಅವರ ಅನುಯಾಯಿಗಳು, ಅಹಿಂಸಾವಾದಿಗಳು. ಅಹಿಂಸಾವಾದಿಗಳು. ಆದರೆ ಹಿಂಸೆಗಳಿದ್ದೀರಿ ನೋಡಿ. ನಿಮಗೆ ಯಾರೋ ತಪ್ಪು ಮಾಹಿತಿ ನೀಡಿದ್ದಾರೆ, ದಾರಿ ತಪ್ಪಿಸಿದ್ದಾರೆ. ಮುಚ್ಚೋ ಬಾಯಿ. ನಿಮ್ದುಕಿ ಭಾಷಣ ಕೇಳಲು ನಮ್ದುಕಿ ಕಿವಿಗೆ ಹೂ ಇಟ್ಟುಕೊಂಡಿಲ್ಲ. ನೀನು ಬಾಪೂಜಿ ಅವರನ್ನು ಟೀಕೆ ಮಾಡಿ ಲೇಖನಕ್ಕೆ ಬಂದಿದ್ದು ನಮ್ದುಕಿ ಓದಿದ್ದೇವೆ. ನೀನು ಆ ನೀಚ ಕೋಟೆ ಇಬ್ಬರು ಒಂದೇ ಸಂಘದವರು. ಎಂಬುದು ಹಿಂದೂ ಮಹಾಸಭಾ. ಹಿಂದೂ ಮಹಾಸಭಾ. ಹಿಂದೂ ಮಹಾಸಭಾ. ತಪ್ಪು ಮಾಡ್ತಾ ಇದ್ದೀರಾ. ಆ ಗೋಡ್ಸೆ ಹಿಂದೂ ಮಹಾಸಭಾ ಎಂದೋ ಬಿಟ್ಟಿದ್ದ. ಅವನು ತಪ್ಪು ಮಾಡಿದ್ದಾನೆ. ನೋ, ಅವನ ಕೃತ್ಯವನ್ನು ನಾನು ಒಪ್ಪೋದಿಲ್ಲ. ನೋ. ಮುಚ್ಚ ಬಾಯಿ. ಎಲ್ಲ ಕೇಳಿ. ಗಾಂಧೀಜಿ ಕೊಲೆಗೆ ಕುಮ್ಮಕ್ಕು ಕೊಟ್ಟವನು ಇದೇ ಬ್ರಾಹ್ಮಣ, ಚಿತ್ಪಾವನ್ ಬ್ರಾಹ್ಮಣ. ಈ ಚಿತ್ಪಾವನ್ ಬ್ರಾಹ್ಮಣರ ಒಂದು ನರ ಬಿಳ್ಳೆಯು ಇಲ್ಲಿ ಉಳಿಬಾರದು. ಎಲ್ಲರನ್ನು ಹುಡುಕಿ ಹುಡುಕಿ ಕೊಂದು ಹಾಕಿ ಅಯ್ಯೋ, ಮೊದಲು ಈ ಪಾಪಿಗಳನ್ನು ಕೊಂದು ಹಾಕಿ ಗಾಂಧೀಜಿ ಕೊಲೆಗೆ ಕುಮ್ಮಕ್ಕು ಕೊಟ್ಟವರು ಇದೇ ಸಾವರ್ಕರ್. ಸರಿ, ಅದೆಲ್ಲ ಸರಿ. ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಕ್ಕೆ ಸರ್ಕಾರ ಇದೆ. ಆದ್ರೆ ಈ ರೀತಿ ಕಾನೂನು ಬಾಹಿರ ಕೃತ್ಯಕ್ಕೆ ನಾವು ಬಿಡಲ್ಲ. ನೋಡಿ, ಪಾವನ್ ಬ್ರಾಹ್ಮಣರ ಮನೆಗೆ ಎಲ್ಲಾ ಕಡೆ ಬೆಂಕಿ ಹಚ್ಚಿದ್ದಾರೆ. ಈ ಸಾವರ್ಕರ್ ನಮ್ಮ ನಾರಾಯಣರವರ ಮನೆಗೂ ಬೆಂಕಿ ಹಚ್ಚಿದ್ದಾರೆ. ಅವನಿಗೂ ಕಲ್ಲೇಟು ಬಿದ್ದಿದೆಯಂತೆ. ಮೊದಲು ಇವ್ರನ್ನ ಓಡಿಸ್ಬೇಕು, ನಾವು ಆ ಕಡೆ ಹೋಗ್ಬೇಕು. ಅಯ್ಯೋ, ಅಯ್ಯೋ ರೀ, ಅಯ್ಯೋ, ಅಯ್ಯೋ ರೀ, ನಿನಗೂ ಕಲ್ಲೇಟು. ಹೌದು, ಪರವಾಗಿಲ್ಲ ನಿಮಗೆ. ಅಯ್ಯೋ ನೋಡಿ, ನೀವು 27 ವರ್ಷ ಕರಿನೀರಿನ ಶಿಕ್ಷೆ ಅನುಭವಿಸಿದ್ರು ಇದಕ್ಕಾಗಿ ರೀ. ಅಯ್ಯೋ, ನನ್ನ ಕೈ ಹಿಡಿದನಿಂದ ನನ್ನಿಂದ ಯಾವ ಸುಖವೂ ನಿನಗೆ ಸಿಗಲಿಲ್ಲ. ಪತ್ನಿಯಾಗಿ ನರಕ ಯಾತನೆ ಅನುಭವಿಸಿದೆ. ಸ್ವಾತಂತ್ರ್ಯ ಬಂದು ವರ್ಷವಾಗಿಲ್ಲ. ಸ್ವಾತಂತ್ರ್ಯ ಲಕ್ಷ್ಮಿಗಾಗಿ ನರಕ ಯಾತನೆ ಅನುಭವಿಸಿ ಈಗ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಾವು ಕಲ್ಲೆಟ್ಟು ತಿಂದು ಹೇಡಿಗಳಂತೆ ಮುದುಡಿ ಕುಳಿತಿದ್ದೇವೆ. ನಾನೇ ಅಲ್ಲವೇ ತಾಯಿ ಭಾರತೀಯನು ಕೆಣಕಿದವರ ರಕ್ತ ಹೀರುತ್ತೇನೆ ಎಂದು ಪಣ ತೊಟ್ಟವನು? ನಾನೇ ಅಲ್ಲವೇ ದೇಶವಾಸಿಗಳೆಲ್ಲ ನನ್ನ ಬಂಧು ಬಾಂಧವರು? ಅವರ ಮೇಲೆ ದಬ್ಬಾಳಿಕೆ ನಡೆಸುವವರನ್ನು ಸಹಿಸುವುದಿಲ್ಲ ಎಂದು ಸಂಕಲ್ಪ ಮಾಡಿ ಕರಿ ನೀರಿನ ಶಿಕ್ಷೆಯಲ್ಲಿ ಎಣ್ಣೆಯ ಗಾಳದ ನೊಗಕ್ಕೆ ಕೊರಳು ಒಡ್ಡಿದವನು. ನನ್ನ ಸಂಕಲ್ಪ ಕಿಚ್ಚಾಗಿ ಭಾರತೀಯ ಯುವಶಕ್ತಿಯಾಗಿ ತಾಯಿ ಭಾರತಿ ಬಂಧ ಮುಕ್ತಳಾದದ್ದು ಸತ್ಯ ಅಲ್ಲವೇ? ಆದರೆ ತಾಯಿ, ನಿನ್ನ ಮಕ್ಕಳು, ನಮ್ಮ ಬಂಧುಗಳು, ದೇಶವಾಸಿಗಳು ನಮ್ಮ ಮೇಲೆ ಕಲ್ಲೆಸೆಯುತ್ತಿದ್ದಾರೆ, ಬೆಂಕಿ ಹಚ್ಚಿ ಕೊಲ್ಲಲು ನುಗ್ಗುತ್ತಿದ್ದಾರೆ.
ಅಹಿಂಸವಾದಿಗಳು, ಅಹಿಂಸವಾದಿಗಳಿಗೆ ರಕ್ತದ ಹಪಾಪಿಕೆ. ನಾನೇಕೆ ಮುಂದಾಗಿದ್ದೇನೆ? ನಾನು ಹೋರಾಡಿದ್ದು ತಾಯಿ ಭಾರತೀಯಳ ಮುಕ್ತಿಗಾಗಿ, ಈ ದೇಶದ ಸನ್ಮಾನ ಪಡೆಯುವುದಕ್ಕಲ್ಲ, ಅಧಿಕಾರ ಅನುಭವಿಸುವ ಸುಖಕ್ಕಲ್ಲ. ನಾನು ಹೋರಾಡಿದ್ದು ಅಯ್ಯೋ ತಾಯಿ ಅಯ್ಯೋ ಅಯ್ಯೋ ರೀ ಅಯ್ಯೋ ಅಯ್ಯೋ, ನಡಿ. ಔಷಧಿ. ಎಕ್ಸ್ಕ್ಯೂಸ್ ಮೀ, ಮಿಸ್ಟರ್ ಸಾವರ್ಕರ್, ಯು ಆರ್ ಅಂಡರ್ ಅರೆಸ್ಟ್. ಗಾಂಧಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಮ್ಮನ್ನು ಬಂಧಿಸಲು ಆದೇಶಿಸಲಾಗಿದೆ. ಸೊ ಹಿಯರ್ ಇಸ್ ದ ಅರೆಸ್ಟ್ ವಾರೆಂಟ್. ನಾನು ನಿರಪರಾಧಿ, ನಾನು ಯಾರನ್ನೂ ಕೊಂದಿಲ್ಲ. ನೋಡಿ, ಏನಿದ್ರು ಎಲ್ಲ ಒಂದು ಕೋರ್ಟ್ ನಲ್ಲಿ ಹೇಳಿ, ನಾವು ನಮ್ಮ ಕರ್ತವ್ಯ ಮಾಡ್ತಿದ್ದೇವೆ ಅಷ್ಟೇ. ಈ ಆದೇಶ ಕೊಟ್ಟವರು ಹೇಳಿದ್ನಲ್ಲ, ಕೋರ್ಟ್. ಕೋರ್ಟ್ ಎಲ್ಲ ಮೇಲಿನವರ ಆಟ. ಮೇಲಿನವರು ಚಾಚ, ನಾನು ನೋ, ಖಂಡಿತ ತಪ್ಪಿಸಿಕೊಳ್ಳಲಾರೆ. ಅಂದು ಹಡಗಿನಿಂದ ಸಮುದ್ರಕ್ಕೆ ಹಾರಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದೆ. ಅದು ನನ್ನ ತಾಯಿ ಭಾರತೀಯಳ ಮುಕ್ತಿಗಾಗಿ. ಆದರೆ ಇಂದು ಯಾರಿಗಾಗಿ ತಪ್ಪಿಸಿಕೊಳ್ಳಲಿ? ಅಲ್ಲದೆ ಆ ಚೈತನ್ಯವು ಈಗ ನನ್ನಲ್ಲಿಲ್ಲ. ಬಟ್ ಐ ಆಮ್ ಸಾರಿ. ಯಾರಿಗೆ ನೀನು ಇದೇ ಮಾಡ್ತಾ ಇದೆಯಾ? ಅದರಲ್ಲಿ ಎಲ್ಲ ಕಡೆ ಗಲಾಟೆ ಶುರುವಾಗಿದೆ. ನಡಿ ಮನೆಗೆ. ಸರ್, ನಾನು ಪತ್ರಕರ್ತ ಸರ್. ಪತ್ರಕರ್ತ ಅಲ್ಲೇನು? ಪತ್ರಕರ್ತನಿಗೆ ಕಲ್ಲಿಟ್ಟು ರಿಯಾಯಿತಿ ಕೊಡೋದಿಲ್ಲ. ನಡಿ ಮನೆಗೆ. ಸರ್, ಅದಂಗಲ್ಲ ಸರ್. ನಡಿ ಮನೆಗೆ. ಸರ್ 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 ನಮಸ್ಕಾರ. ನಾನು ಧನಂಜಯ್ ಕಿ, ಚರಿತ್ರಕಾರ, ಮುಂಬೈಯಲ್ಲಿ ವಾಸ. ಆ ಪೊಲೀಸರಿಗೆ ಪತ್ರಕರ್ತ ಅಂತ ಸುಳ್ಳು ಹೇಳಿದೆ. ದೇಶದಲ್ಲಿ ನಿನ್ನೆ ದೊಡ್ಡ ಘಟನೆಯೊಂದು ನಡೆದು ಹೋಗಿದೆ. ನೀವೇ ನೋಡಿದ್ರಲ್ಲ, ಆ ಪ್ರಕರಣದಲ್ಲಿ ಈ ಮಹಾನ್ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಗಾಂಧೀಜಿಯನ್ನು ಇವರು ಕೊಂದರು. ಯಾರು ಇವರು? ಇವರೇ ವಿನಾಯಕ ದಾಮೋದರ ಸಾವರ್ಕರ್. ಇವರನ್ನ ಮಹಾಪುರುಷ ಎನ್ನಲೆ. ವಿವಾದಿತ ವ್ಯಕ್ತಿ, ಕ್ರಾಂತಿಕಾರಿ, ಹಿಂಸೆಯ ಪ್ರತಿಪಾದಕ, ತಾನು ನಂಬಿದ ಧರ್ಮಕ್ಕಾಗಿಯೇ ಜೀವ ತೆಗೆದವರು. ಏನನ್ನಲಿ ನೋಡಿ, ಒಂದೇ ಸಮಯದಲ್ಲಿ ಸಮಾಜದ ಒಳಿತಿಗಾಗಿ ಎರಡು ರೀತಿಯ ಮಹಾಪುರುಷರು ದುಡಿಯುತ್ತಾರೆ. ಮೊದಲನೆಯವರು ಸಮಾಜದ ಕಲ್ಯಾಣಕ್ಕಾಗಿ ನೋವುಣ್ಣಲು ಆತಿಥ್ಯ ನೀಡುವವರು. ಎರಡನೆಯವರು ಸಮಾಜವನ್ನು ಉತ್ತಮಗೊಳಿಸಲು ಸಮಾಜಕ್ಕೆ ಚಾವಟಿಗಿಸುವವರು. ಗಾಂಧೀಜಿ ಮೊದಲನೆಯವರಾದ್ರೆ ಸಾವರ್ಕರ್ ಎರಡನೆಯವರು. ನನಗೆ ಇವರ ಪರಿಚಯ ಇದೆ, ಖುದ್ದು ಮಾತನಾಡಿದ್ದೇನೆ. ನೋಡಿ, ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಂದು ಸುಳ್ಳು ವಿಜೃಂಭಿಸಿದೆ. ಸ್ವಾತಂತ್ರ್ಯ ಚಳುವಳಿ ಅಂದ್ರೆ ಗಾಂಧಿ ನೆಹರು ಮಾತ್ರನಾ? ಇದು ತಪ್ಪು, ಅತ್ಯಂತ ಘೋರ. 1910ರಿಂದ 1937ರವರೆಗೆ ಜೈಲಿನ ಕತ್ತಲೆಯಲ್ಲಿ ಕರಗಿ ಹೋದ ನಂತರವೂ ನಮ್ಮವರಿಂದಲೇ ಅನೇಕ ಬಾರಿ ಬಂಧನಕ್ಕೆ ಒಳಗಾಗುತ್ತಲೇ ಬಂದ ಸಾವರ್ಕರ್ ಬಗ್ಗೆ ನಾನೊಂದು ಪುಸ್ತಕ ಬರೆಯುತ್ತಿದ್ದೇನೆ, ಸಾವರ್ಕರ್ ಅಂಡ್ ಹಿಸ್ ಟೈಮ್ಸ್. 1883 ಮೇ 28 ನಾಸಿಕದ ಬಗೂರ್ ಎಂಬ ಹಳ್ಳಿಯಲ್ಲಿ ಮೂವರು ಸಹೋದರರ ಜೊತೆ ಹುಟ್ಟಿದ ಚಿತ್ಪಾವನ್ ಬ್ರಾಹ್ಮಣ ಹುಡುಗ ಸಾವರ್ಕರ್. ತಂದೆ ದಾಮೋದರ, ತಾಯಿ ರಾಧಾಬಾಯಿ. ಮಧ್ಯಮ ವರ್ಗದ ಕುಟುಂಬದ ಈ ಹುಡುಗನ ಕತೆ ರೋಚಕ. ಇಲ್ಲೇ ಓದಿದ, ನಾಸಿಕದಲ್ಲಿ ಪದವಿ ಮುಗಿಸಿದ. ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಸಹಾಯದಿಂದ ಲಂಡನ್ನಲ್ಲಿ ಬ್ಯಾರಿಸ್ಟರ್ ಓದಲು ಹೋದ. ಅಲ್ಲಿ ಇಂಡಿಯಾ ಹೌಸ್ ಸೇರಿಕೊಂಡ ಈತನ ಬದುಕು ಪ್ರಚಂಡ ಬಿರುಗಾಳಿ, ಜ್ವಾಲಾಮುಖಿಯ ಸಂಗಮ. ಒಬ್ಬ ಅವಮಾನಿತ ಯೋಧನ ಕಥಾನಕ, ಸತ್ಯದ ಅನಾವರಣ,
ಈ ಮಹಾನ್ ಗಾಥೆ. ಸಾವರ್ಕರ್ ಡೈರಿನಿಂದ ಇಳಿದರು. ಒಂದು ತಣ್ಣನೆಯ ಬಿಳಿ ಕೈ ಸಾವರ್ಕರ್ ಭುಜದ ಮೇಲೆ ಹಾಕಿದ ಹಾಗೆ ತಟ್ಟನೆ ತಿರುಗಿ ನೋಡಿದಾಗ ಬಿಳಿ ಪೊಲೀಸರು ಸುತ್ತುವರೆದಿದ್ದರು. ಎದುರಿಗೆ ನಿಂತ ಬೆಕ್ಕಿನ ಕಣ್ಣಿನ ಅಧಿಕಾರಿ ಹೇಳಿದ್ದು ಒಂದೇ ಮಾತು, ಯು ಆರ್ ಅರೆಸ್ಟೆಡ್. ಹೀಗೆ ವಿಚಾರಣಾಧೀನ ಕೈದಿಯಾಗಿ ಜೈಲು ಸೇರಿದ ಸಾವರ್ಕರ್ಗೆ ವಿಚಾರಣೆ ಇಂಗ್ಲೆಂಡ್ ಕೋರ್ಟಿನಲ್ಲಿ ನಡೆಯಿತು. ಆದರೆ ನ್ಯಾಯಾಧೀಶರು ಇದು ಭಾರತಕ್ಕೆ ಸಂಬಂಧಿಸಿದ ಕೇಸು ಎಂದು ಭಾರತದ ತ್ರಿಸದಸ್ಯ ಪೀಠಕ್ಕೆ ಕೇಸನ್ನು ವರ್ಗಾಯಿಸಿದರು. ಸಾವರ್ಕರ್ ಮೇಲೆ ಬ್ರಿಟಿಷ್ ಅಧಿಕಾರಿಗಳ ಕೊಲೆಗೆ ಕುಮ್ಮಕ್ಕು ನೀಡಿರುವಂತೆ 5 ಗುರುತರ ಆರೋಪಗಳನ್ನು ಹೊರಿಸಲಾಯಿತು. ಸಾವರ್ಕರನ್ನ ಹೊತ್ತ ಹಡಗು ಇಂಗ್ಲೆಂಡಿನಿಂದ ಪ್ಯಾರಿಸ್ ಕಡಲದಳಕ್ಕೆ ಬರುತ್ತಿದ್ದಾಗ ಇಡೀ ದೇಶ ಬೆಕ್ಕಸ ಬೆರಗಾಗುವಂತೆ ಒಂದು ಘಟನೆ ನಡೆದು ಹೋಯಿತು. ನ್ಯಾಯಾಲಯದ ಕಲಾಪ ಆರಂಭಗೊಂಡಿದೆ. ವಿನಾಯಕ ದಾಮೋದರ ಸಾವರ್ಕರ್, ವಿನಾಯಕ ದಾಮೋದರ ಸಾವರ್ಕರ್ ಹಾಜರು ಹೋ. ಪ್ರಾಸಿಕ್ಯೂಷನ್ ಹೇಳಿ, ಆರೋಪಿಗೆ ಕಟಕಟೆಯಲ್ಲಿ ಬೇಡಿ ಹಾಕಿ ನಿಲ್ಲಿಸಿರುವ ಅಗತ್ಯವನ್ನು ಕೋರ್ಟ್ ತಿಳಿಯ ಬಯಸುತ್ತದೆ. ಲರ್ನೆಡ್ ಅಡ್ವೊಕೇಟ್ ಜನರಲ್ ಜಾರ್ಡನ್ ಹೇಳಿ. ಕ್ಷಮಿಸಿ ಮೈಲ, ಇದೊಂದು ವಿಶೇಷ ಪ್ರಕರಣ. ಅದಕ್ಕಾಗಿಯೇ ಈ ವಿಶೇಷ ತ್ರಿಸದಸ್ಯ ಪೀಠವನ್ನು ರಚಿಸಲಾಗಿದೆ. ಆರೋಪಿಗೆ ಅಪಮಾನಿಸಲು ಈ ರೀತಿ ಬೇಡಿ ಹಾಕಿಲ್ಲ. ಈ ಆರೋಪಿ